ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಮೋಶೆಗೆ ದೇವರು ಹೇಳ್ತಿದ್ದಾರೆ, ಆಮೇಲೆ ಮೋಶೆ ಹೇಳ್ತಿದ್ದಾರೆ ನನಗಾಗಲ್ಲ. ಆಗ ಮೋಶೆಗೆ ದೇವರು ಹೇಳ್ತಿದ್ದಾರೆ, ನಿನ್ನ ಅಣ್ಣನಾದ ಲೇವಿಯನಾದ ಆರೋನನಿದ್ದನಲ್ಲ ಎಂಬುದಾಗಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದಕ್ಕೋಸ್ಕರವಾಗಿ? ಆಮೇಲೆ ಹೋಗುವ ಸ್ಥಳಗಳಲ್ಲಿ ಮಾತನಾಡಲಿಕ್ಕೆ. ಅನೇಕ ಸಂದರ್ಭಗಳಲ್ಲಿ ನಾವು ಕಷ್ಟಪಟ್ಟಂತ ಅನೇಕ ಪರಿಸ್ಥಿತಿಗಳಿದೆ. ಹೇಗೆ? ಮಾತನಾಡಲಿಕ್ಕೆ ಆಗದೆ, ಹೇಳಲಿಕ್ಕೆ ಆಗದೆ, ಹೇಳ್ಕೊಳ್ಳಿಕ್ಕೆ ಆಗದೆ, ವಿಚಾರಗಳನ್ನು ಅರಿಕೆ ಮಾಡಲಿಕ್ಕೆ ಆಗದೆ, ಅನೇಕ ಸಂದರ್ಭಗಳಲ್ಲಿ ಕಷ್ಟಪಟ್ಟಂತ ಅನೇಕ ಪರಿಸ್ಥಿತಿಗಳನ್ನು ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆಮೇಲೆ 2026 ಆಮೇಲೆ ನಮ್ಮ ಬಾಯಿಯೊಂದಿಗೆ ದೇವರು ಇದ್ದು ಆಮೇಲೆ ಮಾತನಾಡ್ತಾರೆ ಎಂಬುದಾಗಿ ಕರ್ತನಾತ್ಮನು ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಮಾತು ಹೇಗಂತ ಹೇಳಿದರೆ, ಒಂದು ಸತ್ಯತೆ ನಿಮಗೆ ಹೇಳ್ತೇನೆ, ಎಲ್ಲಿ ನಾವು ಕುಗ್ಗಿಸಲ್ಪಟ್ಟವಲ್ಲ, ಎಲ್ಲಿ ನಾವು ತಳ್ಳಲ್ಪಟ್ಟವಲ್ಲ, ಯಾವ ಏರಿಯಾಗಳಲ್ಲಿ ನಮ್ಮ ಮಾತುಗಳು ಬೆಲೆ ಇಲ್ಲದೆ ಆಗಿ ಹೋಯ್ತಲ್ಲ, ಯಾವ ಸ್ಥಳದಲ್ಲಿ ನಾವು ಮಾತನಾಡುವಾಗ ಅದು ಅಂಗೀಕಾರಕ್ಕೆ ಗುರಿಯಾಗ್ಲಿಲ್ಲಲ್ಲ, ಆ ಸ್ಥಳದಲ್ಲಿ ದೇವರು ನಮ್ಮೊಂದಿಗೆ ನಿಂತು ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮೋಶೆಗೆ ತನ್ನ ಜನರು ಕೇಳಿದ್ರು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದ್ಯಾರು? ಒಂದ್ಸಲ ಮೋಶೆ ಏನ್ ಮಾಡಿದ ಗೊತ್ತುಂಟ? ಆ ಪಟ್ಟಣವನ್ನು, ಆ ದೇಶವನ್ನು ಬಿಟ್ಟು ಓಡಿ ಬಂದ. ಏನ್ ಮಾಡಿದ? ದೇಶವನ್ನು ಬಿಟ್ಟು ಓಡಿ ಬಂದ. ಓಡಿ ಹೋದ. ಓಡಿ ಬಂದಲ್ಲ, ಓಡಿ ಹೋದ. ಆಗ ಯಾಕೆ ಓಡಿ ಹೋದ ಅಂತ ಹೇಳಿದ್ರೆ, ಒಂದು, ಆತನ ಕೈಯಿಂದ ಒಂದು ಇನ್ಸಿಡೆಂಟ್ ಅಲ್ಲಿ ಸಂಭವಿಸಿತು. ಎರಡನೇದು, ಜನರು ಅವನಿಗೆ ಪ್ರಶ್ನೆ ಮಾಡಿದ್ರು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರನಾಗಿ ನೇಮಿಸಿದ್ಯಾರು? ಅನೇಕ ಸಂದರ್ಭಗಳಲ್ಲಿ ನಮ್ಮ ಲೈಫಲ್ಲಿ ಈ ಪರಿಸ್ಥಿತಿಗಳನ್ನು ನಾವು ಅನುಭವಿಸಿರ್ತೇವೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಅನೇಕ ಏರಿಯಾಗಳಲ್ಲಿ ನಾವು ಬೆಲೆ ಇಲ್ಲದವರಾಗಿ ಮಾರ್ಪಟ್ಟಂತ ಸಮಯಗಳು ನಮ್ಮ ಮುಂದೆ ಇತ್ತು. ಹಲ್ಲೆಲೂಯಾ. ನಾನು ಇತ್ತು ಯಾಕೆ ಹೇಳೋದಂದ್ರೆ, ಇನ್ನು ಮುಂದೆ ಅದು ಇರಲ್ಲ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಈ ಅನುಭವವನ್ನು ಅನುಭವಿಸಿದ ಮೋಶೆಯನ್ನು ದೇವರು ಆರಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಒಂದು ದೇವರ ಕ್ವಾಲಿಟಿ ಏನು ಗೊತ್ತುಂಟ, ದೇವರ ಯೋಗ್ಯತೆ ಏನು ಗೊತ್ತುಂಟ, ಯಾವುದು ಬಲಹೀನ ಎಂಬುದಾಗಿ ದೇವರು ಮನುಷ್ಯನ ನೋಡ್ತಾ ಇದ್ದಾನಲ್ಲ, ಆ ಸ್ಥಳವನ್ನೇ ದೇವರು ಬಲಪಡಿಸಿ ನಿಲ್ಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.